ಒಮ್ಮೊಮ್ಮೆ ಆಲೋಚನೆ ಆಗ್ತದೆ, ಇಂಥ ಕಾರ್ಯಕ್ರಮಗಳು ಮಾಡ್ಬೇಕೋ ಮಾಡಬಾರ್ದು ಅಂತ. ಯಾಕಂದ್ರೆ ಇಲ್ಲಿ ಪ್ರಸಾದಕ್ಕಂತ ಕೊರತೆ ಇಲ್ಲ, ನೆತ್ತಿ ಪ್ರಸಾದಕ್ಕೂ ಕೊರತೆ ಇಲ್ಲ. ಆದ್ರೂ ನಮ್ಮ ಪ್ರಯತ್ನ ವ್ಯರ್ಥ ಆಗ್ತದ ಅಂತ ಒಮ್ಮೆ ಅನಿಸ್ತದೆ. ನಾವು ಯಾರಿಗಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವೋ ಅವ್ರ ಆಸಕ್ತಿಯಿಂದ ಬರದೆ ಹೋದ್ರೆ ಯಾಕೆ ಮಾಡ್ಬೇಕು? ತುಂಬಾ ಇದು ನೋವಿನ ಸಂಗತಿ. ಇದು ನಮ್ಗೇನಿದ್ರ ಅವಶ್ಯಕತೆ ಇಲ್ಲ. ನಾವು ಪುಸ್ತಕಗಳನ್ನು ಓದ್ತೀವಿ, ಇಲ್ಲಿ ಕುಳಿತಂತ ನಾವಾಗ್ಲಿ ನಾನಾಗ್ಲಿ ಏನೋ ಅವಶ್ಯಕತೆ ಇಲ್ಲ, ನಮ್ಗೆ ನಮ್ಮ ಅವಶ್ಯಕತೆ ಕಾಣಲ್ಲ. ಇಲ್ಲಿ ಕೆಲವರು ಕೂಡ ಅವ್ರಿಗೂ ಕೂಡ ಅವಶ್ಯಕತೆ ಇಲ್ಲ. ಗಾಯಕ್ವಾಡ್ ಮೇಡಮ್ ಅವರು ಗುಲ್ಬರ್ಗದಿಂದ ಬರೋ ಅವಶ್ಯಕತೆ ಇಲ್ಲ, ಕಟ್ಟಿ ಅವರು ಬರ್ಬೇಕಾಗಿದ್ದಿಲ್ಲ. ಗುಂಡಣ್ಣವರು ಇಷ್ಟು ಖರ್ಚು ಮಾಡಿ ಅವರು ಕೂಡ ಒಂದು ಸಮ್ಮೇಳನ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಯಾಕೆ ಸ್ವಲ್ಪ ಸುಮ್ಕೊಂಡ್ರಪ್ಪ, ಏಯ್ ಭೀಮಣ್ಣ, ಯಾಕೆ ಇದೆಲ್ಲ ಮಾಡ್ತಾ ಇದ್ದೆ ಅಂದ್ರ ನಮ್ಮ ನಿಮ್ಮೆಲ್ಲರ ಸಲುವಾಗಿ. ಇದನ್ನ ಬಿಟ್ಟು ಇನ್ಮೇಲೆ ಇದನ್ನ ತೆಗೆದ ಇನ್ಮೇಲೆ ಒಂದು ದೇವತೆ ಕೂಡಿಸಿಬಿಡ್ತೆ ಇಲ್ಲಿ, ಚಲೋ ವ್ಯಾಪಾರ ಆಗ್ತದ ನನಗ. ನೀವೆಲ್ಲರೂ ಬರ್ತೀರಿ, ಅದು ಮಾಡೋದು ಬಹಳ ಸುಲಭ ಕಾಣಕೈತದ. ಅದು ಬಹಳ ಸುಲಭ ಅದ ಕೆಲಸ. ನನಗೆ ಸರಿಸ್ತೀರಿ, ನೀವು ದೂರ ಸರಿ ನೀವೇನ್ ಮನೆಗೆ ಚಿಂತನೆ ಇರ್ತೀರಿ, ನಾವು ನೋಡ್ಕೊಂಡು ಹೋಗ್ತೀವಿ ದರ್ಶನ ಅಂತ. ದರ್ಶನ ಅನ್ನೋದು ಮೂರ್ತಿ ದರ್ಶನ ಅಲ್ಲ, ನಮ್ಮ ಅಂತರಂಗದ ದರ್ಶನ ಆಗ್ಬೇಕು. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಬಸವಣ್ಣವ್ರು ಹೇಳಿದ್ರು. ನಮಗೆ ಅಂತರಂಗ ಪರಿಶುದ್ಧತೆಗೆ ನಾವು ಯಾರು ಗಮನ ಕೊಡ್ತಾನೆ ಇಲ್ಲ. ಬಹಿರಂಗ ಪರಿಶುದ್ಧತೆ ಕಡೆಗೆ ನಮಗೆ ಹೆಚ್ಚಿನ ಗಮನ ಅದ. ನಾವು ಈ ಬಹಿರಂಗ ಪರಿಶುದ್ಧತೆಗೆ ಗಮನ ಕೊಟ್ಟು ನಮ್ಮ ಮನಸ್ಸು ಒಂಥರ ಏನಾಗಿದೆ ಅಂದ್ರೆ ಪಿಸಾಚಿ ಗೂಡದಂಗಾಗ್ಯದ. ಪ್ರತಿಯೊಂದು ಸಂಗತಿ ಘಟನೆಗಳನ್ನ ಅಳೆದು ನೋಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿಲ್ಲ. ಶಾರ್ಟ್ ಟೆಂಪರ್ ಆಗಿವ ನಾವು. ತಕ್ಷಣ ಹಿಂಗ್ ಹೋಗಿ ದೀಪ ಮುಡಿಸಿದ ತಕ್ಷಣ ದೇವರು ನಮಗೇನು ವರ ಕೊಡ್ಬೇಕು, ವರ ತಗೊಂಡು ನಮ್ಮ ಮನೆಗೆ ಹೋಗ್ಬಿಡ್ಬೇಕು ಅಷ್ಟೇ. ನಾನು ಶ್ರೀಮಂತ ಆಗ್ಬೇಕು, ನಾಳೆ ಮುಂಜಾನೆ ನಾನು ಎಲ್ಲ ಜಗದ್ವಿಖ್ಯಾತ ಆಗ್ಬೇಕು, ನನ್ನೆಲ್ಲರೂ ಗುರ್ತು ಹಿಡಿಬೇಕು. ನನ್ನ ಬಟ್ಟೆ ಮೂಲಕ, ನನ್ನ ಹಾಡಿನ ಮೂಲಕ, ನನ್ನ ಮಾತಿನ ಮೂಲಕ, ನನ್ನ ಬರವಣಿಗೆ ಮೂಲಕ, ನನ್ನ ನಡಿಗೆಯ ಮೂಲಕ ಒಟ್ಟು ನನ್ನ ಗಮನಿಸ್ಬೇಕು ನನಗೆಲ್ಲರೂ. ಅದ್ರಾಗ ಇವತ್ತು ಹೆಚ್ಚು ಕಡಿಮೆ ಸೋಷಿಯಲ್ ಮೀಡಿಯಾದಾಗಿವಿ. ಇನ್ನ ನಮ್ಮ ಊರು ದಾಟಿರೋದೆಲ್ಲ ಆಯ್ತು, ಅಪ್ಲೋಡ್ ಆಗಿರ್ತ ಆಗ್ಲೇ. ನಾ ಏನಿಮ್ಮ ತೋರಿಸ್ಕೊಳ್ಬೇಕನ್ನೋದು ಯಾವ ಒಕ್ಕೆಂಬಿಟ್ಟದ. ಒಳಗಡೆ ಏನಿಲ್ಲ, ದಮ್ಮಿಲ್ಲ ಒಳಗ, ಔಡ್ಲು ಕಟ್ಟಿಗಿದ್ದಂಗೆ ಇವಿ. ಆದ್ರ ನಾವು ತೋರ್ಸ್ಬೇಕನ್ನೋ ಯಾವ್ದೊಳಗಡೆ ನಮ್ಮ ಅಂತರಂಗದಲ್ಲಾಗ್ತಕ್ಕಂಥ ತಳಮಳಗಳ ಬಗ್ಗೆ ನಾವ್ಯಾರು ಆಲೋಚನೆ ಮಾಡ್ತಾ ಇಲ್ಲ. ಅಕ್ಕ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಬಹಳ ತುಂಬಾ ಸುಂದರವಾಗಿ ಮಾತಾಡಿದ್ರು ಮೊನ್ನೆ ಸಮ್ಮೇಳನದಲ್ಲಿ. ಅದ್ಭುತವಾದ ಮಹಿಳೆಯರಿಗಾಗಿ ವಿಶೇಷವಾಗಿ ಅವ್ರು ಬರ್ಲಿ, ಅವ್ರಿಗೆ ಎಲ್ಲರೂ ತಿಳಿಲಿ ಅಂತ ನಾ ಕಲಿಸಿದ್ರೆ ಮಹಿಳೆಯರೇ ಬರೆದ್ರೆ ಯಾರಿಗೆ ಹೇಳ್ಬೇಕು ಪಾಪ. ಅರಿವು ಬರ್ಲಿ ಅಂತ ನಾವು ಲೈಟ್ ಹಾಕಿದ್ರೆ ಲೈಟ್ ಬಿಟ್ಟು ಕತ್ಲಕ್ಕೆ ಕುಂತು ನಾನೇನ್ ಮಾಡಕ್ಕಾಗ್ತದೆ? ಇದು ನಮ್ಮ ಹಣೆ ಬರಲ್ಲ, ಪೂಜ್ಯರಿಗೂ ಇದು ಗೊತ್ತದ ಈ ಸಂಗತಿ. ಹಾಗಾಗಿ ಅವ್ರು ಮಠದಾಗ ಇದು ಮಾಡ್ಲೇಬೇಡ ಅಂತ ಅನುಮಾನ ಮಾಡ್ತಾರ ಅವ್ರ ಕಾರ್ಯಕ್ರಮ. ಆದ್ರೂ ಸಾಹಸ ಮಾಡಿ ಇತ್ತೀಚೆಗೆ ಶುರು ಮಾಡ್ಯಾರ. ನಾವು 10-11 ವರ್ಷ ಆಯ್ತು ಶುರು ಮಾಡಿ, ಇನ್ಮೇಲೆ ನಾ ಮಾಡ್ಲೇ ಬಿಡ್ಲ ನನಗೆ ಆಲೋಚನೆ ಶುರು ಆಗಿದೆ ಈಗ. ಯಾಕಂದ್ರೆ ಬೆಳಗ್ಗಿಂದ ಸಾಯಂಕಾಲವರೆಗೂ ಈ ಕಾರ್ಯಕ್ರಮ ಮಾಡಕ್ ಸುಮ್ಮನೆ ಆಗೋದಿಲ್ಲ. ಒಂದ್ ಮಾಡಿ ನೋಡ್ರಿ ನಿಮ್ಮ ಮನ್ಯಾಗ. ಇದು ಮಾಡೋ ಬದಲು ನಾನು ಬಹುಶಃ ನಮ್ಮ ಮನೆಯಾಗ ಯಾವ್ದನ್ನ ತೊಟ್ಲ ಕಾರಣ ಅಂದ್ರೆ ಒಡೆ ಬರ್ತಾರೆ, ಮಂದಿ ಕೂಸ ಕಾರಣ ಅಂದ್ರೆ ಬರ್ತಾರ, ಲಗ್ನ ಅಂದ್ರೆ ಬರ್ತಾರ, ಇಲ್ಲ ಬೇಡ ಯಾರ ಸೊತ್ತರಂದ್ರೆ ಒಡೆ ಬರ್ತಾರ. ಆದ್ರೆ ವಿಚಾರ ಕೇಳಕ್ ಯಾರು ರೆಡಿ ಇಲ್ಲಲ್ಲ. ಯಾರು ವಿಚಾರ ನೋಡ್ರಿ, ಅದಕ್ಕೆ ಸಕಲೇಶ ಮಾತ್ರ ಒಬ್ಬ ವಚನಕಾರ ಹೇಳ್ತಾನ, ವಿಚಾರಗಳಿಂದ ಅದಕ್ಕೆ ಸಹಾಯಿಗಳಿಲ್ಲ ಅಂತ. ವಿಚಾರಗಳು ದೊಡ್ಡ ಸಹಾಯವನ್ನು ಕೊಡ್ತಾವ, ನಮ್ಗೆ ಒದಗಿಸ್ಕೊಡ್ತಾವ. ವಿಚಾರಗಳು ನಮಗ್ ಬೇಕಾಗುವಂತವ್ರು ನಮಗಿಲ್ಲ. ಅದೇನಾಗಿದೆ, ಕತ್ಲದಾಗ ಕರಿಬೇಕು ಹುಡುಕಾಡಂಕೈತಿ ಪರಿಸ್ಥಿತಿ. ಕತ್ಲದಾಗ ಕರಿಬೇಕು ಹುಡುಕಾಡಿ ಸಿಗುತ್ತೈತೆ ಅನ್ನೋದು. ಬಹುಶಃ ಇಂಥ ಇದೆಲ್ಲ ನೋಡಿದ್ರೆ GS ಶಿವರುದ್ರಪ್ಪ ಒಂದು ಕವಿತೆ ನೆನಪಾಗ್ತದೆ. ದೀಪ ಹಚ್ಚುತ್ತೇನೆ ನಾನು, ಕತ್ತಲನ್ನು ಒದ್ದೊಡಿಸುತ್ತೇನೆಂಬ ಇರಾದಿಯಿಂದಲ್ಲ, ಕನಿಷ್ಠ ಪಕ್ಷ ಇರುವಷ್ಟು ಹೊತ್ತು ನಿನ್ನ ಮುಖ ನನ್ನ ಮುಖ ನೋಡಲಿಲ್ಲ ಅಂತಾಗಲೇ ಲಕ್ಷ್ಮಣ ಸರ್ ಹೇಳಿದಲ್ಲ. ಆ ಕಾರಣಕ್ಕೆ ನಾವು ಇದು ಮಾಡಕೈತ್ರ, ನಿನ್ನ ಮುಖನ ನೋಡೋದು ಬೇಡ, ನನ್ನ ಮುಖ ನೋಡೋದು ಬೇಡ, ನಾವಿಬ್ರು ಕೂಡಿ ಫೇಸ್ಬುಕ್ ನೋಡೋಣ ಅಂತ ಪರಿಸ್ಥಿತಿಗೆ ಬಂದಿದ್ದೀವಿ. ನಂದನೇ ನೋಡ್ತೀನಿ, ನಿಂದೇನೆ ನೋಡಿ ಸುಡುಗಾಡ್ದಾಗ ನಾವಿಬ್ರು ಕೂಡಿದಾಗ ತಿರುವಂತ ಇನ್ಸ್ಟಾಗ್ರಾಮ್ನಾಗ ರೀಲ್ ಒಳಗಡೆ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಟ್ವಿಟರ್ನಲ್ಲಿ ನಾವು ಬ್ಯುಸಿಯಾಗಿ ನಾವು ಒಂಟಿಯಾಗಿದ್ದೀವಿ. ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾ ಇದ್ದೇವೆ. ನಮಗೆಲ್ಲ ಒಂಥರ ಬಹುಶಃ ಇನ್ನು ಕೆಲವೇ ವರ್ಷಗಳಲ್ಲಿ ಈ ದವಾಖಾನೆಗಳು ಜಾಸ್ತಿ, ಈ ದವಾಖಾನೆಗಳು ಮುಸ್ತಾವ, ಮಾನಸಿಕ ರೋಗಿಗಳ ದವಾಖಾನೆಗಳು ಹೆಚ್ಚಿಗೆ ಆಗ್ತಾವ. ನಾವು ಆಲ್ರೆಡಿ ಒಂದೊಂದು ಕಾಯಿಲೆಗೆ ತುತ್ತಾಗಿ ಬಿಟ್ಟಿವಿ. ಒಬ್ಬರ ಜೊತೆ ಮಾತಾಡಕ್ಕೆ ನಾವು ರೆಡಿ ಇಲ್ಲ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಿಲ್ಲ ಅಂತಾರಲ್ಲ, ಆ ಸ್ಥಿತಿಯನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಅದು ಅನುಭವಿಸಬಾರದು. ನಾವೆಲ್ಲ ಒಂಟಿ ಅಲ್ಲ, ನಾವೆಲ್ಲರೂ ಸಂಘ ಜೀವಿಗಳು, ನಾವೆಲ್ಲರೂ ಜೊತೆಗೂಡಿ ಹೋಗ್ಬೇಕಾಗಿದೆ.
ಅಂತನ್ನುವ ಕಾರಣಕ್ಕಾಗಿಯೇ ಬಸವ ಬೆಳಕು ಕಾರ್ಯಕ್ರಮವನ್ನು ಅಲ್ಲಿಂದ ಇಲ್ಲಿವರೆಗೆ ಎಳ್ಕೊಂಡು ಬಂದಿದ್ದೀವಿ. ನೀವು ಯಾರು ಸ್ಪಂದಿಸದೆ ಹೋದ್ರೆ, ಯಾರಿಗೆ ಹಸಿವು ಇಲ್ಲ, ಹಸಿವು ಇದ್ರೂ ಸಹಿತ ಈಗ ಸುಮ್ಮನೆ ಕುಂತಾಗ ನಾವು ಅನ್ನ ನೀಡ್ಬೇಕ ನೀಡಬಾರ್ದು ಅಂತ ಅನ್ನೋ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ನಾವು ಹಸಿವಿಲ್ಲಾರ್ದ್ರ ಮುಂದೆ ತಟ್ಟಿ ಹಿಡ್ಕೊಂಡು ಹೋದ್ರೆ ಮೂರ್ಖತನ ಅಂತ ಅನ್ಸಕೈತದ ಅನ್ನಿಸಲ್ಲ ನನಗ. ಇದು ಭಾಳ ಬೇಸರಾಗ ಮನಸ್ಸು ಇರ್ಲಿ ಇರ್ಲಿಲ್ಲ. ಅವ್ರಿಗೆ ಕೇಳು, ಇಲ್ಲ ಅವರೇ ಬಂದು ತಮ್ಮ ಮನಸ್ಸಿಗೆ ಮಾಡೋಣ ಬೇಡ. ಇಲ್ಲ ಯಾಕಂದ್ರೆ ನಾನು ಇದನ್ನ ಯಾಕೆ ಹೇಳಕತ್ತೀನಿ ಅಂದ್ರೆ, ನನಗಾಗ್ಲಿ ಶಿವಣ್ಣರಿಗಾಗ್ಲಿ ಇಲ್ಲಿ ಕುಳಿತಂತವ್ರಿಗಾಗ್ಲಿ ಕೆಲವು ಮಂದಿ ಇಲ್ಲಿ ಓದಿದಂತವ್ರಿಗಾಗ್ಲಿ ಅದ್ರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಲಕ್ಷ್ಯ ಇರ್ಲಂದ್ರೆ, ಆಸಕ್ತಿ ಇರ್ಲಂದ್ರೆ ನಾವೇನ್ ಮಾಡಕ್ಕಾಗ್ತದೆ? ಏನು ಮಾಡಕ್ ಬರಲ್ಲ. ನನ್ಗನ್ಸ್ತದೆ, ನಾನು ಬಹುಶಃ ನೀವು ನೋಡಿರ್ಬೇಕು, ನಾ ಸುಳ್ಳು ಹೇಳೋದಲ್ಲ. ಇಲ್ಲಿ ನಾ ಮೋಣ್ಯರ ಅಕ್ಕದರ ಕುಂತಾರ, ಬಸವಣ್ಣ ಮೂರ್ತಿ ತೆಗೆದ ನಾಳೆಗೆ ದ್ಯಾಮಮ್ಮನ್ ಕುಡಿಸಿನಿ ಅಂದ್ರ ಹೆಂಗ ಹತ್ರ ಹಾಕೋರ ಗಬ್ದಲತ್ತದ. ಮುಂಜಾನೆ ನನ್ ಬಾಗಿ ತೆರಗ್ ಬಿಡೋ, ಸರಿ ರೀ ನಿನ್ ಮನೆ ಮುಂದೆ ಚೈತನ್ಯ ಪೂಜೆ ಮಾಡಿ ನಾನು ಪೂಜೆ ಮಾಡೋದು ಮೊದಲು ನಾ ಹೋಗ್ತಂತಾರ. ಇತ್ತೀಚೆಗೆ ಒಂದು ಬಂದದ ಶಿವಣ್ಣರ, 2 ಮಕ್ಳಿದ್ದವ್ರು ಏನ ಬಾಳೆಹಣ್ಣು ಕೊಡ್ಬೇಕಂತ, 2 ಮಕ್ಳಿದ್ದವ್ರಿಗೆ ಬಟ್ಟೆ ಉಡಿಸ್ಬೇಕಂತ, 1 ಮಗ ಇದ್ದವ್ರಿಗೆ ಬಾಳೆಹಣ್ಣು ಕೊಡ್ಬೇಕಂತ. ಏನ್ ಕರ್ಮ, ಏನ್ ಸುದ್ದಿ. ನಮ್ ಮುಂಜಾನೆ ನೋಡ್ಬೇಕು ಒಬ್ಬೊಬ್ರು ಎಷ್ಟು ಗಂಭೀರವಾಗಿ ಹೋಗ್ತಿರ್ತಾರ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹಿಂಗಂದ್ಗಳನ್ನ ಅವ್ರಿಗೆ ಹೇಳಸಕತ್ತಿಲ್ಲ. ಏನು ತಲೆ ಮೇಲೆ ಇಲ್ಲ, ದೇವ್ರ ಮೇಯಾಗಾರ ಅಂತ ಹಿಂಗ್ ಹಿಡ್ಕೊಂಡು ಅಕ್ಕಡಿಕೊಂಡು ನೋಡ್ದ ಗಯ್ಯ ಊದ್ ತಿಳ್ಕೊಂಡು ಅಬ್ಬ ನೀವು ವಾಶ ಅಂತ ಹೋಗ್ತಾರ ಹೇಳಮಪ್ಪ. ಅದು ನಾಯಿ ಬಂದು ಹಿಂಗ್ ಮಾಡ ಮುಂದಾಗ ಅಡೆ ಅಂತ ಮಮ್ಮಿ ಸಹಿತ ಅನ್ನೋದಿಲ್ಲ. ಇದು ಹೋಗಿ ಊದು ಬತ್ತಿಸ್ತದೆ, ಅಲ್ಲಿ ಸಕ್ಕರೆ ಚೆಲ್ಲಿ ಬರ್ತದೆ. ಹೋಗಿ ಮಕ್ಕಳಿಗೆ ಸಕ್ಕರೆ ಕೊಡೋದಿಲ್ಲ, ಮನೆಗೆ ಸುಗಂಧಿಸಂತ ಒಂದು ಊದು ಬತ್ತಿ ಹಚ್ಚಕ್ಕೆ ಇವ್ರು ರೆಡಿ ಇಲ್ಲ. ಅಲ್ಲಿ ವಾಸನೆ ತಗೋಲ್ಲ, ಅವನ ಬಲ್ಲೆ ಗಂಟು ಬರ್ತಾರ. ಅವ್ರಿಗೆ ಸ್ವಲ್ಪ ಆಲೋಚನೆ ಮಾಡ್ರಿ. ನಾ ಏನ್ ನಿಮ್ಗೆ ವಿಡಂಬನೆ ಮಾಡಕತ್ತಿಲ್ಲ, ನಿಮ್ಮನ್ನ ಹೇಳಸಕತ್ತಿಲ್ಲ. ನಾನು ವರ ಕೊಡೋ ಶಕ್ತಿ ದೇವ್ರಿಗಿತ್ತಂದ್ರ, ಎಲ್ಲೊಟ್ಟು ಅದ ಕೊಡ್ತಿತ್ತಂದ್ರ ಗಂಡದರನ್ನೇ ಹಾಕ್ಬೇಕು, ಹೆಂಡ್ರನ್ನೇ ಹಾಕ್ಬೇಕು. ಅಲ್ಲೇ ಹೋಗಿ ಬೇಡ್ಕೊಂಡ್ ಬಿಟ್ಟಿರ್ತೀವಿ, ರೊಟ್ಟಿ ಕೊಡ್ತೀವಿ, 2 ರೊಟ್ಟಿ ಹೊಡ್ತೀವಿ, ಸುಮ್ ಕೊಡ್ತಿದ್ವಿ. ಕೊಡೋದಿಲ್ಲ, ಅದು ಸತ್ಯ ಇದು. ಆದ್ರೆ ನಾವು ಭ್ರಮೆಯ ಲೋಕದಲ್ಲಿದ್ದೇವಿ, ವಾಸ್ತವ ಲೋಕದಲ್ಲಿ ನಾವ್ ಯಾರು ಇಲ್ಲ. ಏನನ್ನು ಕೊಡ್ತಾ ಗಂಟು ಬಿದ್ದೀವಿ. ಒಂದ್ ಆಲೋಚನೆ ಮಾಡೋಣ, ದೇವರು ಎಲ್ಲವನ್ನು ಕೊಡುವ ಹಾಗಿದ್ದರೆ ನಾವೆಲ್ಲ ಪೂಜಾರಿ ನಮ್ಮನ್ ತಟ್ಟಾಗಿ ಹಿಡಿತಾನ, ಅಲ್ಲಿ ಹಿಂಗ್ ಒಳ್ಳೆ ಹಿಂಗಿಸಂಗ್ ಬಿಡ್ಬೇಕು, ಕೊಡಪ್ಪ ಅಂತ. ಕೊಡೋದಿಲ್ಲ, ಅದು ಮಂತ್ರನ ಹೇಳ್ತಾನ, ತಿಳಿಯಂಗ್ ಹೇಳಲ್ಲ. ಅದನ್ನ ಗೊತ್ತಾಗಲ್ಲ ನಮ್ಗೆ. ನೀವು ಲಗ್ನದಾಗೆಲ್ಲ ನೋಡ್ಕೊಂಡೇವ್ ನಾವು. ಏನೇನು ಮಂತ್ರ ಹೇಳ್ತಾನ ಯಾರಿಗೇನು ಗೊತ್ತಾನ? ಯಾರಿಗ ಗೊತ್ತಿಲ್ಲ. ಏನ್ ಹೇಳ್ತಿರ್ತಾರ್ರಿ, ಅದ್ದೂರಿಯಾಗಿ ಲಗ್ನ ಐತ್ರಿ, ಚಲೋ ಐತ್ರಿ, ತನ್ನದು ಬಂದ್ಬಿಡ್ದು ವಾಪಸ್. ಈ ತರ ನಾವಿದ್ದೀವಿ.